ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದ್ರೆ ಏನು, ಇದನ್ನ ಯಾವ ತರ ಮಾಡ್ತಾರೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಈಗ ನಾವು IVF ಟೆಕ್ನಿಕ್ ಮುಖಾಂತರ ಭ್ರೂಣನ ರೆಡಿ ಮಾಡಿದ್ಮೇಲೆ ಅಂದ್ರೆ ಫರ್ಟಿಲೈಸೇಷನ್ ಆದ್ಮೇಲೆ ಭ್ರೂಣಗಳು ಲ್ಯಾಬ್ ಅಲ್ಲಿ ರೆಡಿ ಆಗುತ್ತೆ. ಈ ಭ್ರೂಣಗಳು ಯೂಶಲಿ 3 ರಿಂದ 5 ದಿನ ನಾವು ಲ್ಯಾಬ್ ಅಲ್ಲಿ ಬೆಳೆಸ್ತೀವಿ. ಈ ಭ್ರೂಣಗಳನ್ನ ನಾವು ಕೇರ್ಫುಲ್ ಆಗಿ ಮಾನಿಟರ್ ಮಾಡ್ತೀವಿ ಸ್ಪೆಷಲೈಸ್ಡ್ ಇನ್ಕ್ಯುಬೇಟರ್ಸ್ ಅಲ್ಲಿ. ಸೊ ಈಗ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾಗಿರೋ ದಿನ ಬಂದಿದೆ. ಅವತ್ತಿನ ದಿನ ನಮ್ಮ ಎಂಬ್ರಿಯಾಲಜಿಸ್ಟ್ ಯಾವ ಎಂಬ್ರಿಯೋ ಚೆನ್ನಾಗಿದೆ, ಯಾವ್ದು ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋ ಅನ್ನೋದನ್ನ ಸೆಲೆಕ್ಷನ್ ಮಾಡ್ತಾರೆ. ಈ ಎಂಬ್ರಿಯೋಸ್ನ ನಾವು ಒಂದು ಡೆಲಿಕೇಟ್ ಸಾಫ್ಟ್ ಸ್ಟೆರೈಲ್ ಕೆಥೆಟರ್ ಅಂತ ಹೇಳ್ತೀವಿ. ಅಂದ್ರೆ ಇದೊಂದು ಸಣ್ಣ ಪೈಪ್ ತರ ಇರುತ್ತೆ. ಇದರ ಮುಖಾಂತರ ನಾವು ಎಂಬ್ರಿಯೋಸ್ನ ಅದನ್ನ ಲೋಡ್ ಮಾಡ್ತೀವಿ ಇನ್ ಸ್ಮಾಲ್ ಕಲ್ಚರ್ ಮೀಡಿಯಾ. ಈ ಎಂಬ್ರಿಯೋಸ್ನ ಕೆಥೆಟರ್ ಮುಖಾಂತರ ಗರ್ಭಾಶಯದಲ್ಲಿ ಯಾವ ತರ ಟ್ರಾನ್ಸ್ಫರ್ ಮಾಡೋದು, ಇದಕ್ಕೆ ನಾವು ಅಲ್ಟ್ರಾಸೌಂಡ್ ನ ಪ್ರಯೋಗಿಸ್ತೀವಿ. ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಈ ಕೆಥೆಟರ್ ನ ಮತ್ತೆ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಚೆಕ್ ಮಾಡ್ತೀವಿ. ಅದು ಚೆಕ್ ಮಾಡ್ಬಿಟ್ಟು ಎಂಬ್ರಿಯೋಸ್ ಒಳಗೆ ಚೆನ್ನಾಗಿ ಹೋಗಿದ್ಯಾ ಇಲ್ವಾ ಅನ್ನೋದನ್ನ ಗೊತ್ತಾಗುತ್ತೆ. ಅದಾದ್ಮೇಲೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಪ್ರೊಸೀಜರ್ ಮುಗ್ದಿದೆ ಅಂತ ಹೇಳೋದು. ಈ ತರ ನಾವು ಒಂದು ಪ್ರೊಸೀಜರ್ ಮಾಡೋದ್ರಿಂದ ಎಂಬ್ರಿಯೋಸ್ ಆದಷ್ಟು ಬೇಗನೆ ಗರ್ಭಾಶಯಕ್ಕೆ ಅಂಟಿಕೊಂಡು ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ. ಇಂಪ್ಲಾಂಟ್ ಆದ ತಕ್ಷಣ ಬೆಳೆಯೋ ಚಾನ್ಸಸ್ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಸಾಕಷ್ಟು ಇಂಪ್ರೂವ್ ಆಗ್ಬಿಡುತ್ತೆ.